ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮತ್ತೊಂದು ದೂರು ದಾಖಲಾಗುವ ಸಮೇತ ದೂರು ನೀಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರಿಂದ ಮತ್ತೊಂದು ದೂರು ಈಗ ಸಿದ್ದರಾಮಯ್ಯನವರ ಕುಟುಂಬದ ವಿರುದ್ಧ ಸಲ್ಲಿಕೆ ಆಗ್ತಾ ಇರುವಂತದ್ದು. ಆಲನಹಳ್ಳಿಯ 1 ಎಕರೆ ಭೂಮಿ ಖರೀದಿ ಸಂಬಂಧ ಮತ್ತೊಂದು ಭೂ ವಿವಾದದ ಕುರಿತು ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರ ಬಳಿ ದಾಖಲಾಯಿತು ಮತ್ತೊಂದು ಕೇಸ್. ಆಲನಹಳ್ಳಿಯ 1 ಎಕರೆ ಭೂಮಿ ಖರೀದಿ ವಿಚಾರದಲ್ಲಿ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದಿಂದ ಬೇನಾಮಿ ಆಸ್ತಿ ಖರೀದಿಯಾಗಿದೆ ಅಂತ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಈಗ ಮತ್ತೊಂದು ದೂರು ದಾಖಲೆ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಈಗ ಸಿಎಂ ಕುಟುಂಬದ ವಿರುದ್ಧ ಈಗಾಗಲೇ ಮುಡಾ ನಂತರ ಈಗ ಮತ್ತೊಂದು ದೂರು ದಾಖಲು ಮಾಡಲಾಗಿದೆ. ಬೇನಾಮಿ ಆಸ್ತಿ ಖರೀದಿ ಮಾಡಿದ್ದಾರೆ. ಪಾರ್ವತಿ ಅವರಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಭೂಮಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಈ ಭೂಮಿಯನ್ನ ಯತೀಂದ್ರ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಭೂಮಿ ಖರೀದಿಸಿದ್ದ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಈ ಎಲ್ಲ ಮುಡಾ ಹಗರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಆ ಎಲ್ಲ ಬೆಳವಣಿಗೆಗಳು ಕೂಡ ಯಥಾವತ್ತಾಗಿ ಇಲ್ಲೂ ಕೂಡ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. 1983ರ ಡಿಸೆಂಬರ್ 15ರಂದು ಭೂಮಿಯನ್ನ ಖರೀದಿಸಿದ್ದ ಮಲ್ಲಿಕಾರ್ಜುನ ಸ್ವಾಮಿ 2006ರಲ್ಲಿ ಕೃಷಿ ಭೂಮಿಯನ್ನ ಅನ್ಯಕ್ರಾಂತ ಮಾಡಿ ಪರಿವರ್ತನೆ ಮಾಡಿದ್ದಾರೆ ಅಂತೇಳಿ ಮತ್ತೊಂದು ದೂರು ದಾಖಲಿಸಿ ಸಿಎಂ ಕುಟುಂಬದ ವಿರುದ್ಧ ಈಗ ನ್ಯಾಯಕ್ಕಾಗಿ ಹೋರಾಟಕ್ಕೆ ಮುಂದಾದ್ರು ಮತ್ತೆ ಸ್ನೇಹಮಯಿ ಕೃಷ್ಣ.